ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಪುಟ್ಟಕ್ಕನ ಮಕ್ಕಳ ಧಾರಾವಾಹಿಯ ಗುರುವಾರ ಸಂಚಿಕೆಯನ್ನು ನೋಡೋದಾದರೆ ಮೊದಲಿಗೆ ಗೋಪಾಲ್ ಅವರು ಮನೆ ಹೊರಗಡೆ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಸಹನ್ ಅವರು ಬರ್ತಾರೆ. ಅಪ್ಪಯ್ಯ ಅಪ್ಪಯ್ಯ ಅಂತ ಕರೀತಾರೆ. ಗೋಪಾಲ್ ಅವರು ಏನು ಮಾತಾಡದೇ ಇರೋದು ನೋಡಿ ಸಹನ್ ಅವರು ಮುಟ್ಟಿ ಮಾತಾಡಿಸ್ತಾರೆ. ಆಗ ಗೋಪಾಲ್ ಅವರು ಯಾರು, ಏನು ಬೇಕಿತ್ತು ಅಂತ ಕೇಳ್ತಾರೆ. ಅಪ್ಪಯ್ಯ ನಾನು, ಏನಾಯ್ತಪ್ಪಯ್ಯ, ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಗೋಪಾಲ್ ಅವ್ರು ಏನಿಲ್ಲ ಕೂಸೆ ಅಂತ ಹೇಳ್ತಾರೆ. ಏನಿಲ್ಲ ಅಂತ ಹೇಳ್ತಾ ಇದ್ದೀರಾ, ಆದರೆ ಏನೋ ವಿಷಯ ಇದೆ ಅಂತ ಅದರಲ್ಲೇ ಗೊತ್ತಾಗ್ತಾ ಇದೆ. ಏನಾಯ್ತಪ್ಪಯ್ಯ ಅಂತ ಸಹನ ಕೇಳ್ತಾರೆ. ಆಗ ಗೋಪಾಲ್ ಅವರು ಸುಮಾ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಕೂಸೆ ಅಂತ ಹೇಳ್ತಾರೆ. ಯಾಕಪ್ಪಯ್ಯ, ಅವಳು ನಮ್ಮ ಮನೆಗೆ ಬಂದಿದ್ದಾಳೆ ಅಂತನಾ ಅಂತ ಕೇಳ್ತಾರೆ. ಆಗ ಗೋಪಾಲ್ ಅವ್ರದ್ದು ಆಗಲ್ಲ ಕೂಸೆ, ಸುಮಾ ಎಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಬೆಂಗಳೂರಿಗೆ ಹೋಗ್ತಾಳೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ನನಗೆ ಮೈಯಲ್ಲಿ ಹುಷಾರಿಲ್ಲ ಅಂತ ನನ್ನ ಬಲವಂತಕ್ಕೆ ಇಲ್ಲೇ ಉಳ್ಕೊಂಡಿದ್ದಾರೆ. ಅದು ಯಾವಾಗ ಇಲ್ಲಿಂದ ಹೋಗ್ತಾರೋ ಗೊತ್ತಿಲ್ಲ. ಅಳಿಯಂದ್ರಿಗೆ ಈ ಊರಲ್ಲಿ ಒಂದು ಕೆಲಸ ಸಿಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು ಅಲ್ವಾ, ಅವರು ಇಲ್ಲೇ ಇರ್ತಾಯಿದ್ರು ಅಂತ ಹೇಳ್ತಾರೆ. ಆಗ ಸಹನ, ಅಪ್ಪಯ್ಯ ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ, ಆದರೆ ಸಚಿನ್ ಮಾಡೋ ಕೆಲಸ ಈ ಊರಲ್ಲಿ ಸಿಗಬೇಕಲ್ಲ, ಇದ್ದರೂ ಅದನ್ನು ಯಾರು ಕೊಡಿಸ್ತಾರೆ ಅಂತ ಕೇಳ್ತಾರೆ. ಆಗ ಗೋಪಾಲ್ ಅವರು ದೇವ್ರು ಇದ್ದಾನೆ ಕೂಸೆ, ಏನಾದರೂ ದಾರಿ ತೋರಿಸ್ತಾನೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಮುತ್ತು ಅವರು ಅವ್ರ ಗೆಟಪ್ನ ಚೇಂಜ್ ಮಾಡಿಕೊಂಡು ಬುಲೆಟಲ್ಲಿ ಪುಟ್ಟಕ್ಕವ್ರ ಮನೆ ಹತ್ರ ಬರ್ತಾರೆ. ಆಗ ಗೋಪಾಲ್ ಮತ್ತು ಸಹನ ಇರೋ ಹತ್ರ ಬರ್ತಾರೆ. ಹಾಯ್ ಗೋಪಾಲ್ ಬ್ರೋ, ಹಾಯ್ ಸಹನ ಸಿಸಿ ಅಂತ ಹೇಳ್ತಾರೆ. ಯಾರು ನೀವು, ಯಾರು ಬೇಕಿತ್ತು ಅಂತ ಅವರಿಬ್ಬರು ಕೇಳ್ತಾರೆ. ಆಗ ಮುತ್ತು, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ, ನಾನು ಮುತ್ತುರಾಜ್ ಅಂತ ಹೇಳ್ತಾರೆ. ಆಗ ಮುತ್ತು ನೋಡೋರಿಬ್ರಿಗೆ ಆಶ್ಚರ್ಯ ಆಗುತ್ತೆ. ಮುತ್ತು, ನೀನೇನೋ ಈ ರೀತಿ ಬದಲಾಗಿದೆಯಾ ಅಂತ ಗೋಪಾಲ್ ಅವ್ರು ಕೇಳ್ತಾರೆ. ಮತ್ತು ಸಹನವರು, ಮುತ್ತು ಇಷ್ಟು ದಿನ ನೀನು ಎಲ್ಲಿದ್ದೆ, ಏನು ಮಾಡ್ತಾ ಇದ್ದೆ ಅಂತ ಕೇಳ್ತಾರೆ. ಆಗ ಮುತ್ತು, ನನ್ನ ಬಗ್ಗೆ ಇಡೀ ಊರಿಗೆ ಗೊತ್ತು, ನಿಮಗೆ ಗೊತ್ತಿಲ್ವಾ, ನಾನು ಬೆಂಗಳೂರಿಗೆ ಹೋಗಿದ್ದೆ, ನಾನು ಅಲ್ಲೇ ಇದ್ದೆ ಅಂತ ಹೇಳ್ತಾರೆ. ಏನು ಬೆಂಗಳೂರಲ್ಲೂ ಪೇಂಟ್ ಮಾಡ್ಕೊಂಡು ಬಿದ್ದಿದ್ದ ಅಂತ ಗೋಪಾಲ್ ಅವ್ರು ಹೇಳ್ತಾರೆ. ಆಗ ಮುತ್ತು, ಏನು ಹೇಳ್ತಿದ್ಯಾ ಬ್ರೋ ನೀನು ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಅವ್ರಿಗೆ ಒಂದು ಫೋನ್ ಬರುತ್ತೆ. ಅವರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಗೋಪಾಲ್ ಅವರು ಅವರನ್ನೇ ನೋಡ್ತಾ ಇರ್ತಾರೆ. ನಾನು ಏನು ಮಾಡ್ತಾ ಇದ್ದೆ ಅಂತ ಕೇಳಿದೆ ಅಲ್ವಾ ಬ್ರೋ ನೀನು, ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೆ, ತುಂಬ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಜಮೀನೆಲ್ಲ ಕೊಡಿಸಿದ್ದೀನಿ ಅಂತ ಹೇಳ್ತಾರೆ. ಮತ್ತೆ ಅವ್ರಿಗೊಂದು ಫೋನ್ ಬರುತ್ತೆ. ಫೋನ್ ರಿಸೀವ್ ಮಾಡಿ ಮಾತಾಡ್ತಾ ಇರ್ತಾರೆ. ಈಗ ಯಾರೋ ಕೆಲಸ ಕೇಳಿಕೊಂಡು ಫೋನ್ ಮಾಡಿದ್ರು, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ ಅಷ್ಟೇ. ಪುಟ್ಟಕ್ಕ ಇಲ್ಲಿ, ಪುಟ್ಟಕ್ಕನ ಕರೀರಿ, ನಾನು ಪುಟ್ಟಕ್ಕನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅವತ್ತು ಪುಟ್ಟಕ್ಕ ನನಗೆ ಬುದ್ಧಿ ಹೇಳಿಲ್ಲ ಅಂದಿದ್ರೆ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೀತಾನೆ ಇರಲಿಲ್ಲ ಅಂತ ಮುತ್ತು ಹೇಳ್ತಾರೆ. ಆಗ ಗೋಪಾಲ್ ಅವರು, ಪುಟ್ಟಮ್ಮಿ ತೀರ್ಥಯಾತ್ರೆಗೆ ಹೋಗಿದ್ದಾಳೆ, ಮನೇಲಿಲ್ಲ ಅಂತ ಹೇಳ್ತಾರೆ. ಮತ್ತೆ ಕೂತ್ಕೊಳ್ಳಿ, ಕಾಫಿ ಟೀ ಏನಾದರೂ ಕುಡ್ಕೊಂಡೋಗಿ ಅಂತ ಹೇಳ್ತಾರೆ. ನಾನು ಒಂದು ವಾರ ಇಲ್ಲೇ ಇರ್ತೀನಿ, ಪುಟ್ಟಕ್ಕ ಇಲ್ಲ ಅಂದರೆ ಈ ಮನೆ ಒಳಗಡೆ ಬರೋದಕ್ಕೆ ನನಗೆ ಇಷ್ಟ ಆಗಲ್ಲ. ಪುಟ್ಟಕ್ಕ ಬಂದಮೇಲೆ ನನಗೆ ಹೇಳಿ, ನಾನು ಬಂದು ಮಾತಾಡ್ಸ್ಕೊಂಡು ಹೋಗ್ತೀನಿ. ನಾನು ಈ ಊರಲ್ಲಿ ಇದ್ದಾಗ ಪುಟ್ಟಕ್ಕ ನನಗೆ ತುಂಬ ಸಹಾಯ ಮಾಡಿದ್ದಾಳೆ, ಪುಟ್ಟಕ್ಕನಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಮುತ್ತು ಹೇಳ್ತಾರೆ. ಮತ್ತು ಸಹನ ಸಿಸಿ, ನಂದು ಹಳೆ ಲೆಕ್ಕ ಎಲ್ಲ ಎಷ್ಟಿದೆ ಅಂತ ಕೇಳ್ತಾರೆ. ಆಗ ಸಹನವರು, ಗೊತ್ತಿಲ್ಲ ಮುತ್ತು, ಬುಕ್ ನೋಡಬೇಕು ಅಂತ ಹೇಳ್ತಾರೆ. ನನಗೆ ಅಷ್ಟೆಲ್ಲ ಟೈಮ್ ಇಲ್ಲ, ತಗೋ ಸಿಸಿ ಅಂತೇಳಿ ಸ್ವಲ್ಪ ದುಡ್ಡನ್ನ ಕೊಡ್ತಾರೆ. ಚೇನ್ನ ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಮುತ್ತು ಅಲ್ಲಿಂದ ಹೋಗ್ತಾರೆ. ಆಗ ಸಹನ, ನೋಡ್ದಪ್ಪಯ್ಯ ಮುತ್ತು ಹೇಗೆ ಬೆಳೆದಿದ್ದಾನೆ ಅಂತ ಹೇಳ್ತಾರೆ. ಹೌದು ಕೂಸೆ, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಅಂತ ಗೋಪಾಲ್ ಅವರು ಹೇಳ್ತಾರೆ. ಮತ್ತೆ ಇಲ್ಲಿ ಕಂಟಿ ಮನೆ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದು ನನ್ನ ಬಂಗಾರ ಇದ್ದ ಮನೆ, ಅದನ್ನು ಬಿಟ್ಟು ಬರೋ ಹಾಗಾಯ್ತಲ್ಲ, ಇನ್ನು ನಮಗೆ ನ್ಯಾಯ ಸಿಗುತ್ತಾ ಅಂತ ಹೇಳ್ತಾರೆ. ಆಗ ಚೌಡವ ಸಮಾಧಾನ ಮಾಡ್ಕೋದವ್ರೆ. ಆ ಪಾಪಿಗಳಿಗೆ ನನ್ನ ಮಗಳನ್ನ ಕಿತ್ಕೊಂಡು ಸಾಕಾಗಿಲ್ಲ ಅನ್ಸುತ್ತೆ, ಅದಕ್ಕೆ ಅವಳ ನೆನಪುಗಳನ್ನ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರು ಉದ್ಧಾರ ಆಗಲ್ಲ ಅಂತ ಹೇಳ್ತಾರೆ. ಮತ್ತೆ ಸ್ನೇಹ ರೀ, ಧೈರ್ಯ ಹೇಳ್ಬೇಕಾಗಿರೋ ನೀವೇ ಈ ರೀತಿ ಹೇಳಿದ್ರೆ ಹೇಗೆ, ಸಮಾಧಾನ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಸಹನ ಅವರು ಸ್ನೇಹಗೆ ಫೋನ್ ಮಾಡ್ತಾರೆ. ಸಹನ ಅಕ್ಕ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಫೋನ್ನ ರಿಸೀವ್ ಮಾಡಿ ಸ್ಪೀಕರ್ಗೆ ಹಾಕ್ತಾರೆ. ಹೇಳಕ್ಕ ಅಂತ ಕೇಳ್ತಾರೆ. ಅವಿ ಏನಾಯಿತು, ನೀನು ಟೆನ್ಷನಲ್ಲಿ ಓದಲ್ಲ ಅಂತ ಕೇಳ್ತಾರೆ. ಆಗ ಗೋಪಾಲ್ ಅವರು, ಅಳಿಯಂದ್ರೆ ಅಲ್ಲೇ ಇದ್ದಾರೆ ನಮ್ಮ, ಏನಾದರೂ ಸಮಸ್ಯೆ ಆಗಿದ್ರೆ ಹೇಳಿ, ಕಾಳಿನ ಕರ್ಕೊಂಡು ಈಗಲೇ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾರೆ. ಕಂಟಿ ಫೋನ್ನ ಇಸ್ಕೋತಾರೆ. ಹಾಗೆಲ್ಲ ಏನೂ ಇಲ್ಲ ಮಾವಯ್ಯ, ಲಾಯರ್ ನೋಟಿಸ್ ಬಂದಿತ್ತು, ಅದಕ್ಕೆ ಇವರು ಟೆನ್ಷನ್ ಆಗಿದ್ದಾರೆ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಹೌದಾ, ಮತ್ತು ನೀವು ಊಟಕ್ಕೆ ಇಲ್ಲಿಗೆ ಬರ್ತೀರಾ ಅಂತ ಗೋಪಾಲ್ ಅವ್ರು ಕೇಳ್ತಾರೆ. ಇಲ್ಲ ಮಾವಯ್ಯ, ಮನೇಲಿ ಸ್ವಲ್ಪ ಕೆಲಸ ಇದೆ, ನಾನು ಬರಲ್ಲ ಅಂತ ಕಂಟಿ ಹೇಳ್ತಾರೆ. ಸರಿ ಹೇಳಿ ಅಂದರೆ ಅಂತ ಹೇಳಿ ಗೋಪಾಲ್ ಅವರು ಫೋನ್ ಕಟ್ ಮಾಡ್ತಾರೆ. ರೀ, ನಾವು ಪುಟ್ಟವ್ರ ಮನೆಗೆ ಹೋಗ್ಬೋದಾಗಿತ್ತಲ್ಲ ಅಂತ ಸ್ನೇಹ ಕೇಳ್ತಾರೆ. ಇಲ್ಲ, ಪುಟ್ಟವ್ವ ಇಲ್ಲದೆ ಇರೋ ಟೈಮಲ್ಲಿ ನಾವು ಅಲ್ಲಿಗೆ ಹೋಗೋದು ಸರಿಯಲ್ಲ, ಇದು ವಿಷ ಇದ್ದಾಗೆ, ಈ ವಿಷ ಅವ್ರಿಗೂ ಹಂಚೋದು ಬೇಕಾಗಿಲ್ಲ, ದೇವ್ರಿದ್ದಾನೆ ದಾರಿ ತೋರಿಸ್ತಾನೆ ಅಂತ ಹೇಳ್ತಾರೆ. ರೀ, ಏನ್ರಿ ಮಾಡೋದು ಅಂತ ಸ್ನೇಹ ಕೇಳ್ತಾರೆ. ಆಗ ಕಂಟಿ ಮುಗುಸಿಗೆ ಫೋನ್ ಮಾಡಿ, ನಾವು ಉಳ್ಕೊಳ್ಳೋದಕ್ಕೆ ಒಂದು ಮನೆ ನೋಡು ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ. ಮನೆಯವ್ರನ್ನೆಲ್ಲ ಕರ್ಕೊಂಡು ಮುಗುಸಿ ಹೇಳಿದ ಜಾಗಕ್ಕೆ ಹೋಗ್ತಾರೆ. ಅಣ್ಣ, ವಿಷಯ ಕೇಳಿ ತುಂಬ ಬೇಜಾರಾಯಿತು, ಇರಲಿ ಅಣ್ಣ, ಒಳ್ಳೆಯವ್ರಿಗೆ ದೇವರು ಯಾವತ್ತೂ ಕೆಟ್ಟದ್ದು ಮಾಡಲ್ಲ,
ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆಗ ಕಂಟಿ ಅದೆಲ್ಲ ಇರಲಿ, ನಾನು ಹೇಳಿದ ಕೆಲಸ ಏನಾಯಿತು ಅಂತ ಕೇಳ್ತಾರೆ. ಮತ್ತೆ ಮುಂಗುಸಿ, ಅಣ್ಣ ಇದೇ ಮನೆ, ಈ ಮನೆ ಚಿಕ್ಕದಾಗಿದೆ, ಇವತ್ತೊಂದು ದಿನ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾಳೆ ಬೇರೆ ಮನೆ ನೋಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ಸ್ನೇಹ, ಪರವಾಗಿಲ್ಲ, ನಾವು ಇಲ್ಲೇ ಇರ್ತೀವಿ, ಮತ್ತು ನಮ್ಮ ಮನೆಗೆ ನಾವು ವಾಪಸ್ ಹೋಗ್ತೀವಲ್ಲ ಅಂತ ಹೇಳ್ತಾರೆ. ಮತ್ತು ಮಾದೇಗೌಡರು, ನಿನ್ನ ಮಾತು ಸತ್ಯ ಆದರೆ ಸಾಕವ್ವ ಅಂತ ಹೇಳ್ತಾರೆ. ಆಗುತ್ತೆ ಮಾವಯ್ಯ, ಅದು ಅತ್ತೆ ಮನೆ, ಅತ್ತೆ ನಮ್ಮನ್ನು ಕೈ ಬಿಡಲ್ಲ, ಅವ್ರು ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ಸ್ನೇಹ ಹೇಳ್ತಾರೆ. ಮತ್ತು ಕಂಟಿ, ನಾವು ಇಲ್ಲಿರೋ ವಿಷಯ ಯಾವುದೇ ಕಾರಣಕ್ಕೂ ಪುಟ್ಟವ್ರ ಮನೆಯವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಅಣ್ಣ ನೀನು ಯಾಕೆ ಹೇಳ್ತಿದ್ಯಾ ಅಂತ ನನಗೆ ಅರ್ಥ ಆಯಿತು, ಬನ್ನಿ ಹೋಗೋಣ ಅಂತ ಅವರು ನಮ್ಮ ಮನೆ ಹತ್ರ ಕರ್ಕೊಂಡು ಹೋಗ್ತಾರೆ. ಗೋಪಾಲ್ ಅವರು ಮನೆ ಮುಂದೆ ಕೂತ್ಕೊಂಡಿರ್ತಾರೆ. ಅಳಿಯಂದ್ರೆ ಯಾಕೆ ಇಷ್ಟು ಲೇಟ್ ಮಾಡಿದ್ರಿ, ಎಷ್ಟೊತ್ತಿಂದ ನಿಮಗೋಸ್ಕರ ಕಾಯ್ತಾ ಇದ್ದೆ ಗೊತ್ತಾ, ಬನ್ನಿ ಬೀಗ ತೆಗೀರಿ, ಮನೆ ಒಳಗಡೆ ಹೋಗೋಣ ಅಂತ ಹೇಳ್ತಾರೆ. ಆಗ ಕಂಟಿ ಮನೆಯವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಮಾವ ನೀವೇನು ಇಲ್ಲಿ ಅಂತ ಕಂಟಿ ಕೇಳ್ತಾರೆ. ಅದೆಲ್ಲ ಇರಲಿ ಅಳಿಯಂದ್ರೆ, ನಿಮಗೆ ಯಾರೂ ಇಲ್ಲ ಅಂತ ನೀವೇ ತೀರ್ಮಾನ ಮಾಡ್ಕೊಂಡು ಬಿಟ್ಟಿದ್ದೀರಲ್ಲ, ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳ್ತಾರೆ. ಈ ಮನೆ ನಿಮಗೆ ಇಷ್ಟ ಆಗಲಿಲ್ವಾ, ಸರಿ ಬಿಡಿ ಆಯಿತು, ಮುಂಗುಸಿ ಊರಾಚೆ ಒಂದು ದೊಡ್ಡ ಮನೆ ಇದೆಯಲ್ಲ, ಅದು ನನ್ನ ಫ್ರೆಂಡ್ದೆ, ಹೋಗಿ ಆ ಮನೆ ಕೀಸ್ಕೊಂಡು ಬರೋಗು ಅಂತ ಹೇಳ್ತಾರೆ. ಆಗ ಕಂಟಿ, ಅದು ಆಗಲ್ಲ ಮಾವಯ್ಯ, ಬೇಕು ಅಂತ ಹೀಗೆ ಮಾಡಿದ್ದಲ್ಲ ಅದು ಅಂತ ಏನೋ ಹೇಳೋಕೆ ಹೋಗ್ತಾರೆ. ಇರಲಿ ಬಿಡಿ ಅಳಿಯಂದ್ರೆ, ನಾವು ಯಾರು ಅಂತ ನೀವು ಇದನ್ನೆಲ್ಲ ಹೇಳ್ತೀರಾ ಹೇಳಿ, ಪರವಾಗಿಲ್ಲ ಬಿಡಿ, ನನಗೆ ಈ ವಿಷಯ ಹೇಗೆ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೇಳ್ತೀನಿ ಕೇಳಿ ಅಂತ ಹೇಳಿ ಇದಕ್ಕಿಂತ ಮುಂಚೆ ಏನಾಯ್ತು ಅನ್ನೋದನ್ನು ಹೇಳ್ತಾರೆ. ರಾಜಿ ಪುಟ್ಟಕ್ಕವ್ರ ಮನೆ ಹತ್ರ ಬರ್ತಾರೆ. ಏ ಪುಟ್ಟಕ್ಕ, ಬೇಗ ಹೊರಗಡೆ ಬಾರೆ, ನಿನಗೆ ಒಂದು ಬಂಗಾರದಂಥ ವಿಷಯ ಹೇಳಬೇಕು ಅಂತ ಹೇಳ್ತಾರೆ. ಗೋಪಾಲ ಮತ್ತು ಸಹನವ್ರು ಹೊರಗಡೆ ಬರ್ತಾರೆ. ನಿನಗೇನೇ ಬಂದಿರೋದು, ಪಂಚಾಯತಿಲಾಗಿದ್ದ ಅವಮಾನ ಸಾಕಾಗಲಿಲ್ವಾ, ಮತ್ತೆ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಗೋಪಾಲ್ ಅವ್ರು ಹೇಳ್ತಾರೆ. ಆಗ ರಾಜಿ, ನೀನು ಯಾವಾಗಲೂ ಅವಮಾನ ಮಾಡ್ತಾನೆ ಇರ್ತೀಯ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಆಗುತ್ತಾ, ಈಗ ನಾನು ಪುಟ್ಟಕ್ಕನ ಹತ್ರ ಮಾತಾಡಬೇಕು, ಮೊದಲು ಪುಟ್ಟಕ್ಕನ ಆಚೆ ಕರಿ ಅಂದಾಗೆ ನೀನು ಅಳಿಯ ಕಂಟಿ ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ಮತ್ತು ಗೋಪಾಲ್ ಅವರು, ಪುಟ್ಟಮ್ಮಿ ಮನೇಲಿಲ್ಲ, ತೀರ್ಥಯಾತ್ರೆಗೆ ಹೋಗಿದ್ದಾಳೆ ಅಂತ ಹೇಳ್ತಾರೆ. ಅಯ್ಯೋ, ನಾನು ಹೇಳೋ ವಿಷಯನ ಕೇಳೋದಕ್ಕೆ ಆ ಪುಟ್ಟಕ್ಕ ಇಲ್ವಾ, ಎಂಥ ಕೆಲಸ ಆಗೋಯ್ತು ಅಂತ ಹೇಳ್ತಾರೆ. ಆಗ ಸಹನ, ರಾಜವ್ವ ನೀನು ವಿಷಯ ಹೇಳೋ ತನಕ ಹೋಗಲ್ಲ ಅಂತ ನನಗೆ ಗೊತ್ತಿದೆ, ಅದೇನು ವಿಷಯ ಅಂತ ನೇರವಾಗಿ ಹೇಳೋ ಅಂತ ಹೇಳ್ತಾರೆ. ಆಗ ರಾಜಿ, ನೀವು ಇಷ್ಟೊಂದು ಕೂಲಾಗಿದ್ದೀರಾ ಅಂದ್ರೆ ಕಂಟಿ ನಿಮಗೆ ವಿಷಯ ಹೇಳಿಲ್ಲ ಅಂತ ಆಯಿತು. ಗೋಪಾಲಯ್ಯ, ನೀನು ಅಳಿಯ ಬೀದಿಗೆ ಬಿದ್ದುಬಿಟ್ಟ ಅಂತ ಹೇಳ್ತಾರೆ. ಏಯ್, ನಿನಗೇನು ತಲೆಗಿಲೆ ಕೆಟ್ಟಿದ್ಯಾ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಾ ಅಂತ ಗೋಪಾಲ್ ಅವ್ರು ಹೇಳ್ತಾರೆ. ಆಗ ರಾಜಿ, ನಾನು ನಿಜನೇ ಹೇಳ್ತಿದ್ದೀನಿ, ಅಲ್ಲಿಗೆ ಕಂಟಿ ಸತ್ಯ ಹೇಳಿಲ್ಲ ಅಂತ ಆಯಿತು, ಆ ಕಂಟಿ ಆಸ್ತಿ ಪಾಸ್ತಿನೆಲ್ಲ ಕಳ್ಕೊಂಡು ಬೀದಿಗೆ ಬಿದ್ದಿದ್ದಾನೆ ಅಂತ ಹೇಳ್ತಾರೆ. ನನ್ನ ಅಳಿಯನ್ನ ಬೀದಿಗೆ ತಳ್ಳೋ ಗಂಡಸು ಯಾವನವನು ಈ ಊರಲ್ಲಿ ಅಂತ ಗೋಪಾಲ್ ಅವ್ರು ಕೇಳ್ತಾರೆ. ಆಗ ರಾಜಿ, ಗಂಡಸಲ್ಲ ಹೆಂಗಸು, ರಾಧಾಗೆ ಪಂಚಾಯಿತಿಲಿ ಅವಮಾನ ಮಾಡಿದ್ರಲ್ವಾ, ಅದಕ್ಕೆ ಅವಳು ಸೇಡ್ ತೀರ್ಸ್ಕೋಬೇಕು ಅಂತ ಆ ಮನೆ ಮೇಲೆ ಕೇಸ್ ಹಾಕಿದ್ದಾಳೆ, ಈಗ ಅವರೆಲ್ಲ ಬೀದಿ ಪಾಲಾಗಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಸಹನವರು, ಇದು ಚಿಕ್ಕ ವಿಷಯ, ಚಿಕ್ಕ ಕೇಸ್ ಅಂತ ಕಂಟಿಯವರು ಈಗಾಗಲೇ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅವನಿಗೆ ಅಷ್ಟೆಲ್ಲ ಅವಮಾನ ಆಗಿದೆಯಲ್ಲ, ಅದನ್ನು ಹೇಗೆ ಹೇಳ್ತಾನೆ, ಇರೋದು ಒಂದು ಮನೆ, 3 ಬಾಗಿಲು ಮಾಡಿಕೊಂಡು ಇಲ್ಲೇ ಬಿದ್ದಿರಿ, ಮತ್ತು ಆ ಬಂಗಾರಮ್ಮನ ಮಗ ತಗಡಾಗ್ಬಿಟ್ಟ, ಆ ಬಂಗಾರಮ್ಮನ ಮನೆ ಖಾಲಿ ಮಾಡಿ ಬರೋವಾಗ ಅವನು ಎಷ್ಟು ಕಣ್ಣೀರಾಗ್ತಾ ಇದ್ದ ಗೊತ್ತಾ, ಅದನ್ನು ನೋಡಬೇಕಿತ್ತು ನೀವೆಲ್ಲ, ಅವನು ಎಲ್ಲಿ ಎದೆ ಹೊಡ್ಕೊಂಡು ಸಾಯ್ತಾನೋ ಅಂತ ಅಂದ್ಕೊಂಡಿದ್ದೆ, ಆದರೆ ಹಾಗಾಗಲಿಲ್ಲ, ನನಗಂತೂ ಆ ಘಟನೆ ಎಲ್ಲ ನೋಡಿ ಎಷ್ಟು ಖುಷಿ ಆಯಿತು ಗೊತ್ತಾ ಅಂತ ರಾಜಿ ಹೇಳ್ತಾರೆ. ನೀನು ಮನುಷ್ಯಳಾಗೋದಕ್ಕೆ ಲಾಯಕ್ಕಿಲ್ಲ, ನೀನು ಈ ರೀತಿ ಮಾತಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ ಅಂತ ಗೋಪಾಲ್ ಅವ್ರು ಹೇಳ್ತಾರೆ. ಮತ್ತು ರಾಜಿ, ಸಾಕು ಸುಮ್ಮನೆರಯ್ಯ, ನಾನು ಕಂಡಿದ್ದೀನಿ, ಆ ಬಂಗಾರಮ್ಮ ಎಷ್ಟು ಜನರಿಗೆ ಅನ್ಯಾಯ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ಲೋ ಏನೋ, ಅವ್ರ ಶಾಪ ಈಗ ತಟ್ಟಿದೆ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವ್ರು, ಅಯ್ಯ ನೀನು ಅಂತ ಹೊಡೆಯೋಕೆ ಹೋಗ್ತಾರೆ. ಸಹನವರು ಗೋಪಾಲ್ ಅವ್ರನ್ನ ತಡೀತಾರೆ. ನನ್ನ ಮೇಲೆ ಯಾಕಯ್ಯ ಕೂಗಾಡ್ತಿದ್ಯಾ, ನಿಧಾನವಾಗಿ ಮಾತಾಡೋ, ಈ ರೀತಿ ಕಿರ್ಚಾಡಿ ನಿನ್ನ BP ಜಾಸ್ತಿಯಾಗಿ ನೀನು ಗೊಟ್ಟಕ್ಕಂದ್ರೆ ನಾನು ಸೌಭಾಗ್ಯ ಕಳ್ಕೊಬೇಕಾಗುತ್ತೆ, ಸುಮ್ಮನೆ ನಿಂತ್ಕೊಳ್ಳಯ್ಯ, ನಾನು ಇರೋದನ್ನೇ ತಾನೇ ಹೇಳಿದ್ದೀನಿ, ಇಲ್ಲದೇ ಇರೋದೇನು ಹೇಳಿಲ್ವಲ್ಲ, ನೀವೆಲ್ಲ ಸೇರಿಕೊಂಡು ನನ್ನನ್ನು ಮನೆಯಿಂದ ಆಚೆ ಹಾಕಿದ್ರಲ್ಲ, ಆಗ ಇದೆಲ್ಲ ನಿಮಗೆ ನೆನಪಾಗ್ಲಿಲ್ವಾ, ನನ್ನ ಮಗನ ನನ್ನ ವಿರುದ್ಧ ಎತ್ಕಟ್ಟಿದ್ರಲ್ಲ, ನನ್ನ ಶಾಪ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ಈ ಮನೆ ಸರ್ವನಾಶ ಆಗುತ್ತೆ, ನೋಡ್ತಾ ಇರಿ ಅಂತ ಹೇಳಿ ಹೋಗ್ತಾರೆ. ಗೋಪಾಲ್ ಅವ್ರಿಗೆ ಬೇಜಾರಾಗುತ್ತೆ. ಇದನ್ನೆಲ್ಲ ಕಂಟಿಯವ್ರಿಗೆ ಹೇಳ್ತಾರೆ. ಇದನ್ನು ಕೇಳಿ ಮನೆಯವ್ರಿಗೂ ಬೇಜಾರಾಗುತ್ತೆ. ಇಲ್ಲಿಗೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಗುರುವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.